पूर्ण पृष्ठ पर स्वामी व्याप्त कर्ता उपकारक रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। विमलैः श्रुतिशाणनिशाततमैः सुमनोसिभिः आशु निहत्य दृढं बलिनं निजवैरिणं ಅಂತಹ ಶ್ರೀಮದಾಚಾರ್ಯರು ಆ ಭಗವಂತನ ಸ್ಮರಣೆ ಮಾಡಲಿಕ್ಕೆ, ಒಟ್ಟಾರೆ ಭಗವಂತನ ಉಪಾಸನೆ ಮಾಡಲಿಕ್ಕೆ, ಭಗವಂತನ ಜ್ಞಾನ ಪಡೆಯಲಿಕ್ಕೆ ನಮಗೆ ನಾನಾ ವಿಧವಾಗಿರತಕ್ಕಂತಹ ವಿಘ್ನಗಳಿದೆ, ತೊಂದರೆಗಳಿದೆ, ಅಜ್ಞಾನ ಇದೆ, ವಿಪರೀತ ಜ್ಞಾನ ಇದೆ, ಸಂಶಯಗಳಿದೆ. ಹೀಗಾಗಿ ಮೊದಲಿಗೆ ಅದನ್ನ ನಾವು ದೂರ ಮಾಡ್ಕೊಳ್ಬೇಕು. ಆಮೇಲೆ ಭಗವಂತನ ಉಪಾಸನೆ ಮಾಡ್ಲಿಕ್ಕಾಗತ್ತೆ. ಇಲ್ಲೇ ಇದ್ರೆ ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅವನ ಜ್ಞಾನವೂ ಬರೋದಿಲ್ಲ, ಉಪಾಸನೂ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇರುವಾಗ ಅನಂತಂ ಈಶಂ ಹರಿಂ ಉಪಾಸ್ವ, ಪರಮಾತ್ಮ ಹರಿ ನಾರಾಯಣ ಯಾರಿದ್ದಾರೋ ಆ ಭಗವಂತನನ್ನ ನೀನು ಉಪಾಸ್ವ ಅಂದ್ರೆ ಉಪಾಸನೆ ಮಾಡು. ಉಪಾಸನಾ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಭಗವಂತನ ಧ್ಯಾನ ಮಾಡು, ಭಗವಂತನ ಚಿಂತನ ಮಾಡು, ಭಗವಂತನ ತತ್ವಜ್ಞಾನ ಮಾಡಿಕೊ, ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊ, ಭಗವಂತನ ಪರೋಕ್ಷ ಜ್ಞಾನ ಮಾಡಿಕೊ. ಎಲ್ಲ ಅರ್ಥವೂ ಕೂಡ ಶ್ರವಣ, ಮನನ, ನಿಧಿಧ್ಯಾಸನ, ಧ್ಯಾನ ಇದೆಲ್ಲವನ್ನು ಉಪಾಸನ ಅಂತ ಕರೀತಾರೆ. ಶ್ರೀಮದಾಚಾರ್ಯ ಹೇಳ್ತಾ ಇರುವಾಗ ಬಹಳ ಮಹತ್ವದ ಸಿದ್ಧಾಂತವನ್ನು ಹೇಳ್ತಾರೆ. ಉಪಾಸನ ಮಾಡಬೇಕು ಅಂತ ಮೇಲಿಂದ ಮೇಲೆ ಶಾಸ್ತ್ರಗಳಲ್ಲಿ, ಭಾಗವತಾದಿಗಳಲ್ಲಿ ಬರ್ತದೆ. ಆ ಉಪಾಸನ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಒಂದು ಅರ್ಥ ಇದೆ ಧ್ಯಾನ. ಭಗವಂತನ ಗುಣಗಳನ್ನ, ಭಗವಂತನ ಮಹಾತ್ಮ್ಯವನ್ನ ನಾವೇನು ಶಾಸ್ತ್ರಗಳಿಂದ ಕೇಳಿ ತಿಳಿದಿದ್ದೇವೆ, ಅಂತಹ ಆ ಭಗವಂತನ ಗುಣಗಳನ್ನ ನಾವು ಮನಸ್ಸಿನಲ್ಲಿ ಒಂದು ಕಡೆಗೆ ಸೇರಿಸಿಕೊಂಡು ಏಕಾಂತದಲ್ಲಿ ಕುಳಿತುಕೊಂಡು ಆ ಭಗವಂತನ ರೂಪವನ್ನ, ಭಗವಂತನ ಗುಣಗಳನ್ನ ಚಿಂತನೆ ಮಾಡುವುದು, ಧ್ಯಾನ ಮಾಡುವುದು ಉಪಾಸನೆ. ಇನ್ನೊಂದು ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ತದಂಗಂ ಧಾರಣಾದಿಕಂ ಅಂತ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಈ ಮಾತನ್ನ ಹೇಳ್ತಾರೆ. ಉಪಾಸನ ಅಂತನ್ನೋದು ಒಟ್ಟಿಗೆ ಎರಡು ವಿಧವಾಗಿದೆ. ಒಂದು ಧ್ಯಾನ ಮಾಡುವುದು, ಆ ಭಗವಂತನ ರೂಪವನ್ನ ಶಾಸ್ತ್ರದಲ್ಲಿ ಹೇಳಿದ್ದನ್ನ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಭಗವಂತನ ರೂಪದ ಚಿಂತನೆ ಇರಬಹುದು, ಹಾಗೂ ಗುಣ ಮತ್ತು ಕ್ರಿಯೆ. ಹೀಗೆ ಆ ಭಗವಂತನ ಮಹಾತ್ಮ್ಯದ ನಿರಂತರವಾದ ಚಿಂತನೆ, ಸಂತತ ಅನುಸ್ಮರಣ ಅಂತ ಕರೀತಾರೆ ಅದನ್ನ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ಮನಸ್ಸಿನಿಂದ ಸಂತತ ಅನುಸ್ಮರಣ, ಒಂದು ಕ್ಷಣವೂ ಬಿಡದೆ ನಿರಂತರವಾಗಿ ಭಗವಂತನ ಗುಣಗಳನ್ನ, ಭಗವಂತನ ಸ್ವರೂಪವನ್ನ ಚಿಂತನೆ ಮಾಡ್ತಾ ಇರೋದು, ಅದೇ ಧ್ಯಾನ. ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಇನ್ನೊಂದೇನು ಗೊತ್ತಾ, ಅದು ಶಾಸ್ತ್ರ ಅಭ್ಯಾಸ ಸ್ವರೂಪಿಣಿ. ಬಹಳ ಅದ್ಭುತ ಇದು. ನಾನು ಯಾವಾಗ ಹೇಳ್ತೀನಿ, ಶ್ರೀಮದಾಚಾರ್ಯ ಸಿದ್ಧಾಂತ ಯಾವಾಗಲೂ ಅದ್ಭುತ, ಎಲ್ಲಾ ವಿಷಯದಲ್ಲಿ ಅದ್ಭುತ. ಎಲ್ಲಾ ವಿಷಯದಲ್ಲಿಯೂ ಒಂದು ಹೊಸದಾದ ದೃಷ್ಟಿಕೋನವನ್ನು ಕೊಡುವ, ಹೊಸದಾಗಿರತಕ್ಕಂತಹ ಒಂದು ನಮಗೆ ಬುದ್ಧಿಯನ್ನ ಪ್ರಚೋದನೆ ಮಾಡುವ,
ಮಾರ್ಗವನ್ನು ತೋರಿಸುವ ಆಚಾರ್ಯನು ಶ್ರೀಮದಾಚಾರ್ಯ. ಅವ್ರು ಹೇಳ್ತಾರೆ, ನಿರಂತರವಾಗಿ ಶಾಸ್ತ್ರಗಳ ಅಭ್ಯಾಸ ಮಾಡುವುದೂ ಒಂದು ಧ್ಯಾನ, ಅದೂ ಒಂದು ಉಪಾಸನ. ಭಕ್ತಿಪೂರ್ವಕವಾಗಿ ನಿರಂತರವಾಗಿ ಅಖಂಡವಾಗಿ ವೇದ, ಮಹಾಭಾರತ, ಪುರಾಣಗಳು, ಉಪನಿಷತ್ತು, ಬ್ರಹ್ಮಸೂತ್ರ, ಅವುಗಳ ವ್ಯಾಖ್ಯಾನಗಳು, ಇವುಗಳನ್ನ ನಿರಂತರವಾಗಿ ಆ ಪುಸ್ತಕಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಹೇಳಿತಕ್ಕಂತಹ ವಾಕ್ಯ ನೋಡಿ ಅರ್ಥವನ್ನು ತಿಳಿದುಕೊಂಡು ಅಲ್ಲಿ ಹೇಳಿದ ಭಗವಂತನ ಮಹಾತ್ಮ್ಯವನ್ನು ಚಿಂತನೆ ಮಾಡ್ತಾ ಇರೋದಿದೆಯಲ್ಲ, ಇದೂ ಒಂದು ಉಪಾಸನೆ. ಶಾಸ್ತ್ರ ಅಭ್ಯಾಸ ಸ್ವರೂಪಿಣಿ ಅಂತ ಹೇಳ್ತಾರೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸಲ ಅಲ್ಲ, ಅಖಂಡವಾಗಿ ಶಾಸ್ತ್ರಾಧ್ಯಯನ ಮಾಡ್ತಾ ಇರಬೇಕು. ಎಷ್ಟು ಬಾರಿ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿದರೂ ಕಡಿಮೆ ಬರುತ್ತೆ. ಇಲ್ಲಿ ಬಂದಿಲ್ಲ, ಉಪನಿಷತ್ತಿನಲ್ಲಿ ಹಾಗೂ ಬ್ರಹ್ಮಸೂತ್ರ ಅನ್ವ್ಯಾಖ್ಯಾನ ಬರ್ತದೆ. ನಾವೇನು ಶಾಸ್ತ್ರ ಶ್ರವಣ ಮಾಡ್ತೀವಿ, ನಾವೇನು ಶಾಸ್ತ್ರದ ಮನನ ಮಾಡ್ತೀವಿ, ಶ್ರೀಮದಾಚಾರ್ಯ ಹೇಳ್ತಾರೆ, ವೇದವ್ಯಾಸಿಯರು ಹೇಳ್ತಾರೆ, ಆವೃತ್ತಿ ಅಸಕದುಪದೇಶಾತ್. ರುದ್ರದೇವರಂತಹ ರುದ್ರದೇವರು ಬ್ರಹ್ಮದೇವರ ಮಾನಕ್ಕೆ ತಕ್ಕಂತೆ 75 ವರ್ಷ ಆ ಬ್ರಹ್ಮದೇವರ ಪದವಿಗೆ ಯೋಗ್ಯರಾಗಿರತಕ್ಕಂತಹ ಜೀವರಿಂದ ಅಖಂಡ ಒಂದು ಕ್ಷಣವೂ ಬಿಡದೆ ಎಲ್ಲ ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾ ಇದ್ದರು. ಯಾರು? ರುದ್ರದೇವರ ಪದವಿ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು, ಮಹಾಜ್ಞಾನಿಗಳು. ಅಂಥವರೇ ಇಷ್ಟೆಲ್ಲ ಶ್ರವಣ ಮಾಡ್ತಾ ಇದ್ರು. ಮನನ ಬ್ರಹ್ಮದೇವರ 25 ವರ್ಷ. ಇಷ್ಟಿಷ್ಟು ಶ್ರವಣ ಮನನಗಳನ್ನ ಮಾಡತಕ್ಕಂತಹ ದೇವತೆಗಳೇ ಅಷ್ಟು ಮಾಡ್ತಾ ಇರುವಾಗ ನಮ್ಮಂತಹ ಮನುಷ್ಯರು ಎಷ್ಟು ಮಾಡಬೇಕು ಹೇಳಿ? ನಮಗೆ 16 ಮಂತ್ರದ ಪುರುಷ ಸೂಕ್ತ ಸರಿಯಾಗಿ ಹೇಳಿಕ್ ಆಗೋದಿಲ್ಲ. ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿ ಹೇಳ್ತೇವೆ ಅಂತನೋ ಧೈರ್ಯ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿರುವ ನಾವು ಎಷ್ಟು ಬಾರಿ ಶಾಸ್ತ್ರ ಶ್ರವಣವನ್ನು ಮಾಡಿದರೂ ಕಡಿಮೆ. ಕನಿಷ್ಠ ಪಕ್ಷ 1 ಬಾರಿಯಾದರೂ ಎಲ್ಲಾ ಗ್ರಂಥಗಳ ಶ್ರವಣವನ್ನ ಮಾಡಬೇಕು. ಶ್ರೀಮದಾಚಾರ್ಯ ಹೇಳೋದನ್ನು ಕೇಳಿದ್ರೆ ನಾವು ಯಾರು ಅವರ ಮಾತನ್ನು ಕೇಳದೇ ಇರುವಂತಹ ಪರಿಸ್ಥಿತಿ ಬರ್ತದೇನೋ. ಅವ್ರು ಹೇಳೋದೇನ್ ಹೇಳ್ತಾರೆ ಗೊತ್ತಾ? ಅತ್ಯಶಕ್ಯೇತು ನಿದ್ರಾದವು ಶ್ರವಣಾದಿ ಸಮಭ್ಯಸೇ, ಶ್ರವಣಾದಿ ಸಮಾಚರೇ. ನಾವು ಎಷ್ಟು ಶ್ರವಣ ಮನಗಳನ್ನ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ 24 ತಾಸು ಓದ್ತಾನೆ ಇರ್ಬೇಕು. ಹಾಗೆ ಹೇಳಿದ್ರೆ ಟೀಕಾಕಲ್ಪ ಪ್ರಶ್ನೆ ಮಾಡ್ಕೊಳ್ತಾರೆ, ಈ ತರಹ ನೀವೆಲ್ಲ ಹೇಳಿದ್ರೆ ನಿಮ್ ಶಾಸ್ತ್ರ ಇದು, ಯಾರು ನಿಮ್ ಹತ್ರ ಬರ್ತಾರೆ? ಎಲ್ಲಾರು ಓಡಿ ಹೋಗ್ತಾರೆ, ಅಷ್ಟೇ ಬಿಟ್ಟು ಹೋಗ್ತಾರೆ. ನೀವ್ ಹೇಳೋದು ಸರಿ ಇಲ್ಲ. ಯಾವ್ದು ನಾವು ಮಾಡ್ಲಿಕ್ಕೆ ಯೋಗ್ಯನೋ ಯಾವ್ದೊಂದು ಸಾಧನೆ ಹೇಳಬೇಕು. 24 ತಾಸು ಮಾಡಿದ್ರೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಇದು ಅಸಾಧ್ಯವಾದದ್ದನ್ನ ನಿಮ್ಮ ಶಾಸ್ತ್ರ ನಮಗೆ ಉಪದೇಶ ಮಾಡ್ತಾ ಇದೆ. ಆದ್ದರಿಂದ ನಾವು ಹೇಗೆ ಅದನ್ನು ಮಾಡೋದು? ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನ ಅಲ್ಲೇ ಕೊಡ್ತಾರೆ ಶ್ರೀಮದಾಚಾರ್ಯ. ನಿಜ, ನಾವು ಯಾವಾಗ್ಲೂ ಮಾಡಬೇಕು ಅಂತ ಹೇಳ್ತೇವೆ. ಅನಿವಾರ್ಯವಾಗಿ ನೀವು ಊಟ ಮಾಡಬೇಕು, ಸ್ನಾನ ಮಾಡಬೇಕು, ಇನ್ಯಾವುದೋ ಒಂದು
ಅನಿವಾರ್ಯವಾಗಿ ಮಾಡಬೇಕಾದ ಕೆಲವು ಕಾರ್ಯಗಳಿದೆ, ಮಾಡಿ. ಮತ್ತೆ ಪುಸ್ತಕ ಹಿಡೀರಿ, ಮತ್ತೆ ಓದಿರಿ, ಮತ್ತೆ ಶ್ರವಣ ಮಾಡ್ರಿ. ಇಲ್ಲ ನಮಗೆ ನಿದ್ದೆ ಬರತ್ತಲ್ಲ, ಏನ್ ಮಾಡೋದು? ನಿದ್ದೆ ಬರುತ್ತೆ, ಪುಸ್ತಕ ಓದ್ತಾ ಇರಿ. ನಿದ್ದೆ ಬಂತು ಅಂದ್ರೆ ಪುಸ್ತಕ ಕೆಳಗಿಟ್ರಿ, ಮಲ್ಕೊಡ್ರಿ. ಎಚ್ಚರ ಆದ್ರೆ ಮತ್ತೆ ಓದಬೇಕು ಅಂತ ಹೇಳ್ತಾರೆ. ಇಷ್ಟು ಆ ಶಾಸ್ತ್ರಗಳ ಅಧ್ಯಯನದ ಬಗ್ಗೆ ಶ್ರೀಮದ್ ಆಚಾರ್ಯರ ನಿಷ್ಠೆ. ಹಳೆ ಕಾಲದ ಪಂಡಿತರಿದ್ರು. ನಾನು ಅನೇಕ ಬಾರಿ ಮಾತನ್ನು ಹೇಳಿದ್ದೇನೆ, ಮತ್ತು ನೆನೆಸ್ತೇನೆ. ಯಾಕೆ ಅಂತಂದ್ರೆ ನಿಮಗೆ ಬೇಸರ ಆಗ್ಬೋದು, ನಮಗೇನು ಬೇಸರ ಆಗೋದಿಲ್ಲ. ಅಷ್ಟು ಉತ್ತಮ ಸಾಧಕರನ್ನ, ಮಹಾನುಭಾವರನ್ನ ನೋಡುವಂತಹ ಯೋಗ್ಯತೆ ನಮಗಿಲ್ಲ. ನಾವು ಇಂತಹ ಕಾಲದೊಳಗಿದ್ದೇವೆ. ನಿರಂತರವಾಗಿ ಶ್ರೀಮದಾಚಾರ್ಯ ಸಚ್ಚಾಸ್ತ್ರವನ್ನೇ ಅಧ್ಯಯನ ಮಾಡಿ ತಮ್ಮ ಇಡೀ ಜೀವನವನ್ನ ಪರಮ ಪವಿತ್ರವನ್ನಾಗಿ ಮಾಡಿಕೊಳ್ಳುವಂತಹ ಮಹಾಭಾಗ್ಯವಂತರನ್ನ, ಪುಣ್ಯವಂತರನ್ನ ನೋಡುವ, ಪುಣ್ಯವಂತರ ಜೊತೆ ಇರುವ ಯೋಗ್ಯತೆ ನಮಗೆ ಬೇಕಾಗತ್ತೆ. ಸತ್ಯ ಪ್ರಮೋತೀರ್ಥ ಶ್ರೀಪಾದಂಗಳವರ ತಂದೆಯವರ ಹೆಸರು ರಂಗಾಚಾರ್ಯರು ಅಂತ. ಅವರು ಮೊದಲಿಗೆ ಒಂದು ಇಂಗ್ಲಿಷ್ ಸ್ಕೂಲಲ್ಲಿ, ಯಾವುದೋ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು. ಒಂದ್ಸಲ ಏನೋ ಅಲ್ಲಿ ಮೇಲಧಿಕಾರಿ ಏನೋ ಹೇಳಿದ ಅಂತ ಅನಿಸ್ತದೆ. ನಾನು ಬರೋದಿಲ್ಲ ಅಂತ ಬಿಟ್ರು ಅಂದ್ರೆ ಇಷ್ಟು ವೈರಾಗ್ಯ ಅಂದ್ರೆ, ಆವತ್ತಿನಿಂದ ಇಂಗ್ಲಿಷ್ ಶಬ್ದ ನಾನು ಮಾತಾಡೋದಿಲ್ಲ, ಓದೋದಿಲ್ಲ ಅಂತ ಪ್ರತಿಜ್ಞೆ. ಇಡೀ ಜನ್ಮ ಇಂಗ್ಲಿಷ್ ಒಂದು ಶಬ್ದ ಪ್ರಯೋಗ ಮಾಡಲಿಲ್ಲ ಅವರು. ಸತ್ಯಧ್ಯಾನರ ಕಾಲ ಅದು. ಆಗೆಲ್ಲ ಈ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಏನಿಲ್ಲ, ಈ ಟೆಲಿಗ್ರಾಮ್ ಎಲ್ಲ ಬರೋದು, ಅದೆಲ್ಲ ಇಂಗ್ಲಿಷ್ ಹೋಗಿರೋದು. ಸತ್ಯಧ್ಯಾನರು ಇವ್ರಿಗೆ ಹೇಳ್ತಿದ್ರಂತೆ, ಸ್ವಲ್ಪ ಓದಿ ಹೇಳ್ರಿ. ಅವ್ರು ಏನ್ ಮಾಡೋದ್ರೆ ಆ ವಾಕ್ಯದ ಅರ್ಥ ಏನೋ ಅಷ್ಟೇ ಹೇಳೋರು, ಇಂಗ್ಲಿಷ್ ಓದ್ತಾ ಇಲ್ಲ. ಅಲ್ಲಿ ಏನ್ ಓದಿದ್ದಾರೆ ಹೇಳ್ರಿ, ನಾನು ಅರ್ಥ ಹೇಳಿದ್ರೆ ಸಾಕು, ಯಾಕೆ ಅದನ್ನ ಓದ್ಬೇಕು ಅಂತ. ನನಗೆ ಇಷ್ಟು ಅದರ ಬಗ್ಗೆ ದೀಕ್ಷೆ. ಅದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಅವರು ಅಖಂಡವಾಗಿ ಗ್ರಂಥಗಳನ್ನು ಶಾಸ್ತ್ರ ಅಧ್ಯಯನ ಮಾಡ್ತಿದ್ರು. ಹೇಗೆ ಅಧ್ಯಯನ ಮಾಡ್ತಿದ್ರು ಅಂತಂದ್ರೆ, ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಹಾಗೆ ಮಾಡ್ತಿದ್ರು. ರಾತ್ರಿ ಹೊತ್ತು ಕೂಡ ಮಲ್ಕೊಳ್ಳೋದಿಲ್ಲ. ಇವಾಗ ಕಮ್ಮಿ ಆ ತರ ಆರಾಮ್ ಚೇರ್ ಅಂತ ಇರ್ತಿತ್ತು ಆ ಕಾಲ. ಸ್ವಲ್ಪ ಕಾಲ್ ಚಾಚ್ಕೊಂಡು ಇದು ಕೂಡ್ಲಿಕ್ಕೆ ಆ ತರದ ಚೇರ್ ಇಟ್ಕೊಳ್ಳೋದು, ಅಲ್ಲೇ ಓದ್ತಾ ಕೂಡೋದು. ಬಹಳ ನಿದ್ದೆ ಬಂದ್ರೆ ಪುಸ್ತಕ ಬದಿಯಲ್ಲಿ ಇಟ್ಟು ಮಲ್ಕೊಳ್ಳೋದು. ಇಲ್ಲ ಎಚ್ಚರ ಆಯ್ತು ಅಂದ್ರೆ ಮತ್ತೆ ಓದೋದು. ಇಲ್ಲ ಶ್ರಮವಾಗಿತ್ತು ಅಂದ್ರೆ ಬದಿಯಲ್ಲೇನೆ ಒಂದು ಚಾಪಿನೋ ಪಂಜಾನೋ ಹಾಸ್ಕೊಂಡು ಮಲ್ಕೋತಿದ್ರು, ಕೂತಿರೋದು. ನಿದ್ದೆ ಬಂದ್ರೆ ಆ ಪುಸ್ತಕ ಬದಿಯಲ್ಲಿ ಇಟ್ಟು ಮಲ್ಕೊಳ್ಳೋದು. ಯಾವಾಗ ಎಚ್ಚರ ಆಯ್ತು ಅಂದ್ರೆ ಮತ್ತೆ ಪುಸ್ತಕ ಶುರು. ಈ ತರಹದ ಶಾಸ್ತ್ರದ ಅಧ್ಯಯನವನ್ನ ಮಾಡುವ ಒಂದು ಕ್ರಮ ಅವ್ರಿಗಿತ್ತು ಅಂತ ನಾವು ಕೇಳ್ತೇವೆ. ಅದಕ್ಕಾಗಿಯೇನೆ ಅಂತಹ ಮಹಾನುಭಾವರು ಅವರ ಪುತ್ರರಾಗಿ ಬರ್ಲಿಕ್ಕೆ ಸಾಧ್ಯ. ಆ ವಂಶ ಪರಂಪರೆ ಅಷ್ಟು ಉತ್ತಮವಾಗಿ ಸಾಧ್ಯ ಇಲ್ಲದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ, ಮಹಾಭಾರತ ಶಾಸ್ತ್ರಗಳನ್ನ, ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನ ನಿರಂತರವಾಗಿ ಒಂದು ಕ್ಷಣವೂ ಬಿಡದೆ ಅಧ್ಯಯನ ಮಾಡುವುದೇ ಒಂದು ಉಪಾಸನೆ. ಅದೇ ಉಪಾಸನೆ. ಯಾಕೆ ಅಂದ್ರೆ ಪ್ರತಿಯೊಂದು ಉಪನಿಷತ್ತಿನ ಮಾತು, ಪ್ರತಿಯೊಂದು ಗೀತಾ ಮಾತು, ಪ್ರತಿಯೊಂದು ಮಹಾಭಾರತದ ವಾಕ್ಯಗಳು ಭಗವಂತನ ಅಪಾರವಾದ ಮಹಿಮೆಯನ್ನು ಹೇಳ್ತದೆ, ಗುಣಗಳನ್ನು ತಿಳಿಸ್ಕೊಡ್ತದೆ, ಚಿಂತನೆ ಮಾಡ್ಲಿಕ್ಕೆ ಹೇಳ್ತದೆ. ಅಂದ ಮೇಲೆ ಅದನ್ನ ಬಿಟ್ಟು ಪ್ರತ್ಯೇಕವಾಗಿ ಉಪಾಸನೆ ಏನು? ನಾನು ಅದಕ್ಕೆ ಹೇಳಿದೆ, ನಮ್ಮ ಗುರುಗಳು ಮಾಹುಲಿ ಆಚಾರ್ಯ ಒಂದ್ಸಲ ಈ ಮಾತನ್ನ ಹೇಳಿ, ತುಂಬಾ ಮಹತ್ವದ ಮಾತನ್ನ ಹೇಳಿದ್ರು. ಅಂದ್ರೆ ಅವರು ಲೌಕಿಕರ ಒಂದು ಪ್ರಶ್ನೆ ಮಾಡಿದ್ದು ಇಟ್ಟುಕೊಂಡು ಆ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಹೇಳಿದ್ರು. ಅಂದ್ರೆ ಕೆಲವರು ಈ ದಾಸರ ಹಾಡುಗಳನ್ನು ಕೇಳಿ ಅಥವಾ ಬೇರೆ ಬೇರೆ ಏನೋ ಮಾತು ಕೇಳಿರ್ತಾರೆ, ಅದರ ಪ್ರಕಾರ ಧ್ಯಾನ ಮಾಡ್ತೀವಿ ಅಂತ ಪಾಪಿಯನ್ನು ಧ್ಯಾನ ಮಾಡ್ತಿರ್ತಾರೆ. ಅಂಥವರು ಹೇಳಿದ ಒಂದು ಮಾತು ಆಕ್ಷೇಪ, ನಾವೆಲ್ಲ ಇಷ್ಟು ಹಾಡುಗಳನ್ನು ತಿಳಿದಿದ್ದೇವೆ, ಮಧ್ವಾಚಾರ್ಯ ಹೇಳಿದ ಮಾತು, ಅವರ ದಾಸನ ಕೇಳಿದ್ರು, ನಾವೆಲ್ಲ ಧ್ಯಾನ ಮಾಡ್ತೀವಿ. ಈ ಪಂಡಿತರು ಏನು ಧ್ಯಾನ ಗೀನ ಅವ್ರಿಗೆ ಏನು ಗೊತ್ತೇ ಇಲ್ಲ, ಅವ್ರು ಅಖಂಡವಾಗಿ ಸುಮ್ಮನೆ ಏನೋ ಮಾತಾಡ್ತಾ ಇರ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಪಾಪ,
ಸಹಜವಾಗಿ ಆ ತರ ಒಂದು ಪ್ರಶ್ನೆ ಆಕ್ಷೇಪಣೆ ಮಾಡಿದ್ರು. ಅದಕ್ಕೆ ನಮ್ಮ ಆಚಾರ್ಯ ಉತ್ತರ ಕೊಟ್ಟಿದ್ದು, ಶ್ರೀಮದಾಚಾರ್ಯ ಹೇಳಿದ ಮಾತು ಕೇಳಿ ನಾವೇನ್ ಮಾಡೋದು? ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸಗಳು ನಿರಂತರವಾಗಿ ಶ್ರೀಮನ್ ನ್ಯಾಯಸುಧ, ತತ್ವಪ್ರಕಾಶಕ ಅಥವಾ ಗೀತಾ, ಉಪನಿಷತ್ತು ಈ ಗ್ರಂಥಗಳ ಅಧ್ಯಯನ ಮಾಡುವುದೇ ಒಂದು ಧ್ಯಾನ, ಅದೇ ಉಪಾಸನೆ. ಯಾಕೆ ನೀವು ಧ್ಯಾನ ಮಾಡೋದಷ್ಟೇ ಉಪಾಸನ ಅಂತ ತಿಳ್ಕೊತೀರಿ? ಶ್ರೀಮದಾಚಾರ್ಯ ಹೇಳಿದ್ದಾರೆ ಈ ಮಾತನ್ನ. ಹೀಗಾಗಿ ವಿದ್ವಾಂಸರು, ಜ್ಞಾನಿಗಳು, ಪಂಡಿತರು ಧ್ಯಾನ ಮಾಡಂಗಿಲ್ಲ. ಅವರು ನಾವು ನೋಡಿ ಹೇಗೆ 2 ತಾಸು ಕೂತು ಏಕಾಂತದಲ್ಲಿ ಧ್ಯಾನ ಮಾಡ್ತೇವೆ ಅಂತ ತಿಳ್ಕೊಳ್ಬೇಡಿ. ಅವ್ರ ಪಾಪ ಯಾವುದೋ ಒಂದು ಊರಿಂದ ಬಂದಿದ್ರು, ಸ್ವಲ್ಪ ದಾಸ ಸಾಹಿತ್ಯದ ಹೆಚ್ಚು ಪ್ರಭಾವ ಇತ್ತು, ಒಳ್ಳೆಯ ಸಾಧಕರು, ಸಜ್ಜನರೇ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಶ್ರೀಮದ್ ಆಚಾರ್ಯರ ವಾಕ್ಯವನ್ನು ಕೊಟ್ಟು ನಮ್ಮ ಆಚಾರ್ಯ ಉತ್ತರ ಕೊಟ್ಟರು ಹೇಗೆ. ಆದ್ದರಿಂದ ಭಗವಂತನ ಗುಣಗಳನ್ನು ಧ್ಯಾನ ಮಾಡಿಕೊಳ್ಳುವುದೇ ಉಪಾಸನೆ. ಅದು ಬಿಟ್ಟು ಏನು ಉಪಾಸನೆ? ಧ್ಯಾನ ಏನ್ ಮಾಡ್ತೀರಿ ನೀವು? ಒಂದ್ ಕಡೆ ಕೂಡಬೇಕು, ದೇವರ ಗುಣಪೂರ್ಣ, ಸ್ವತಂತ್ರ, ಸರ್ವೋತ್ತಮ ಚಿಂತನೆ ಮಾಡಬೇಕು. ಮತ್ತೆ ಶಾಸ್ತ್ರವಾಕ್ಯದ ಅರ್ಥ ಓದಿದ್ರೆ ಏನಾಗ್ತದೆ? ಅದೇ ಆಗತ್ತೆ. ಆದ್ರಿಂದ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಸತ್ಯತ್ಯಚ್ಚಾಭವತ ನಿರುಕ್ತಂಚ ನಿರುಕ್ತಂಚ ನಿರಯನಂಚ ನಿರಯನಂಚ. ಭಗವಂತನ ಅಪಾರವಾದ ಮಹಿಮೆಯನ್ನು ಹೇಳ್ತಕ್ಕಂತಹ ಉಪನಿಷತ್ತು, ವೇದ, ಪುರಾಣಗಳ ಅರ್ಥವನ್ನು ತಿಳಿಯುವಾಗ ಭಗವಂತನ ಮಹಾತ್ಮೆ ಇಲ್ಲದೆ ಇನ್ನೇನು ಅರ್ಥ ಆಗತ್ತೆ ಅಲ್ಲಿ? ಧ್ಯಾನ ಮಾಡೋ ಕೆಲಸ ನಿದ್ದೆ ಮಾಡ್ಬೋದು, ಕೆಲವು ನಿದ್ದೆ ಮಾಡ್ಬಿಡ್ತಾರೆ. ಆ ಧ್ಯಾನಕ್ಕಂತ ಕೂತಿರ್ತಾರೆ, ಒಳ್ಳೆ AC ಹಚ್ಚಿರ್ತಾರೆ, ಲೈಟ್ ಬೇರೆ ಆಫ್ ಮಾಡಿರ್ತಾರೆ. ಅವ್ರು ಯಾರು ಹೇಳೋರು ಏನೋ ಹೇಳ್ತಾರೆ, ಇವ್ರು ನಿದ್ದೆ ಹತ್ತ ಧ್ಯಾನ ಮಾಡಿದ್ರೆ ಗೊತ್ತಾಗೋದಿಲ್ಲ. ನಾನು ಯಾರನ್ನೂ ವೈಯಕ್ತಿಕವಾಗಿ ನಿಂದೆ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಆದ್ರೆ ಆ ಧ್ಯಾನದೊಳಗೆ ಈ ತರ ತೊಂದರೆಗಳು ಬರಬಹುದು. ಆದ್ರೆ ಶಾಸ್ತ್ರಗಳ ಗ್ರಂಥ ಅಧ್ಯಯನ ಮಾಡುವಾಗ, ಅದರ ಪಾಠವನ್ನು ಹೇಳುವಾಗ, ಪ್ರವಚನವನ್ನು ಕೇಳುವಾಗ, ಆ ತತ್ವಜ್ಞಾನ ಮಾಡ್ಕೊಳ್ತಾ ಇರುವಾಗ ನಮಗೆ ಈ ತರಹದ ಪ್ರಸಂಗ ಇಲ್ಲ. ತುಂಬಾ ಎಚ್ಚರ ಇರಬೇಕಾಗ್ತದೆ. ಇಲ್ಲೇ ಇದ್ರೆ ಆ ವಾಕ್ಯದ ಅರ್ಥನೇ ಆಗೋದಿಲ್ಲ, ವಿಷಯವೇ ಗೊತ್ತಾಗೋದಿಲ್ಲ ಅಷ್ಟೇ. ಹೀಗಾಗಿ ಶ್ರೀಮದಾಚಾರ್ಯ ಹೇಳ್ತಾ ಇರೋದು, ಹರಿಂ ಉಪಾಸ್ವ, ಪರಮಾತ್ಮನ ಉಪಾಸನೆಯನ್ನು ಮಾಡಿ. ಏನು ಪರಮಾತ್ಮನ ಉಪಾಸನೆ? ಆ ಭಗವಂತನ ಉಪಾಸನೆ ಅಂದ್ರೆ ಎರಡು ರೀತಿಯದ್ದು. ಒಂದು, ನಿರಂತರವಾಗಿ ವೇದ, ಮಹಾಭಾರತ, ಪುರಾಣ, ಶಾಸ್ತ್ರಗಳ ಚಿಂತನ, ಅಲ್ಲಿ ಹೇಳಿದ ವಿಷಯ ತಿಳ್ಕೊಳ್ಳೋದು, ಶಾಸ್ತ್ರದ ಅಭ್ಯಾಸವನ್ನು ಮಾಡೋದು. ಭಗವಂತ ನಮಗೆಲ್ಲ ದೊಡ್ಡ ಭಾಗ್ಯ ಕೊಟ್ಟಿದ್ದಾನೆ. ಮಾಧ್ವ ಜನ್ಮ, ವೈಷ್ಣವ ಜನ್ಮ, ಒಳ್ಳೆಯ ಮನುಷ್ಯ ದೇಹ, ಒಳ್ಳೆಯ ಬುದ್ಧಿ, ಒಳ್ಳೆಯ ಬಲ, ನಾನಾ ತರದ ಅನುಕೂಲತೆಗಳನ್ನು ಕೊಟ್ಟಿದ್ದಾನೆ. ಇಂತಹ ಒಂದು ಅನುಕೂಲತೆಗಳಿದ್ದಾಗ ಎಷ್ಟು ಸಾಧ್ಯವೋ ಅಷ್ಟು ನಾವು ಶ್ರೀಮದಾಚಾರ್ಯ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ಅಲ್ಲಿ ಹೇಳಿ ತತ್ವವನ್ನು ತಿಳಿಯಬೇಕು. ಅದೇ ಭಗವಂತನ ಉಪಾಸನೆ. ಅಂತಹ ಭಗವಂತನ ಉಪಾಸನೆಯನ್ನ ನಿರಂತರವಾಗಿ ಮಾಡಿ ಎಂಬುದಾಗಿ ಶ್ರೀಮದಾಚಾರ್ಯ ನಮಗೆ ಒಳ್ಳೆಯ ನಮ್ಮ ಗುರುಗಳ ಭಾಷೆಯಲ್ಲಿ ಹೇಳಬೇಕು ಅಂತ ಆಗಿದ್ದರೆ ಒಳ್ಳೆಯ ಡೋಸ್ ಅಂತ ಹೇಳ್ತಾ ಇದ್ರು. ಮೇಲಿನ ಮೇಲೆ ನಮಗೆ ಇವಾಗ ಈ ಕೊರೋನಾ ಎಲ್ಲ ಬಂತಲ್ಲ, ಅಂತ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಒಳ್ಳೆ ಇಂಜೆಕ್ಷನ್ ತಗೋಬೇಕು. ಯಾವ್ದ್ರಿಂದ? ಬಿ ವಿಟಮಿನ್, ಆ ವಿಟಮಿನ್, ಡಿ ವಿಟಮಿನ್, ಏನೋ ಹೇಳಿ ಎಲ್ಲಾ ವಿಟಮಿನ್ ಇದ್ರೆ ನಾವು ಸಶಕ್ತರಾಗ್ತೀವಿ ಅಂತ. ಹಾಗೆ ಆ ಶ್ರೀಮದಾಚಾರ್ಯರ ಮಾತುಗಳನ್ನ ಕೇಳಿ, ಆ ಮಧ್ವಾಚಾರ್ಯ ಮಾತುಗಳ ಮನಸ್ಸನ್ನ ಇಷ್ಟು ಗಟ್ಟಿ ಆಗಬೇಕಲ್ಲ, ಮೇಲಿಂದ ಮೇಲೆ ಆ ಶಾಸ್ತ್ರದ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಎಂಬಂತಹ ಅಭಿರುಚಿ ನಮ್ಮಲ್ಲಿ ಹೆಚ್ಚಾಗಬೇಕು. ಆ ತರಹ ಆ ಗುರುಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.